ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಎ. ಕರುಳು ಶುದ್ಧಿ. ಬಿ. ಒಳ್ಳೆಯ ನಿದ್ದೆ. ಸಿ. ಅಜೀರ್ಣ. ಡಿ. ಹೊಟ್ಟೆ ತುಂಬುತ್ತದೆ. ನಿಮ್ಮ ಆಯ್ಕೆ. ಕರುಳು ಶುದ್ಧಿ ಆಗುತ್ತದೆ. ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಕರುಳು ಶುದ್ಧಿ ಆಗುತ್ತದೆ. ನೋಡಿ, ಒಮ್ಮೆ ಕುಡಿದು ಟ್ರೈ ಮಾಡಿ, ಆಮೇಲೆ ಈ ವಿಡಿಯೋ ಲೈಕ್ ಮಾಡಿ. ಬೇರೆಯವರು ಬಟ್ಟೆ ಅಥವಾ ಪಾದರಕ್ಷೆಗಳನ್ನು ಬಳಸಿದರೆ ಏನಾಗುತ್ತದೆ? ಎ. ದುಷ್ಟ. ಬಿ. ನಕಾರಾತ್ಮಕ. ಸಿ. ಚರ್ಮ ರೋಗ. ಡಿ. ಗ್ರಹಗಳ ದೌರ್ಬಲ್ಯ. 5 4 3 2 1 ಗೋ. ನಿಮ್ಮ ಆಯ್ಕೆ ಯಾವುದು ನೋಡೋಣ ಬನ್ನಿ. ದುರದೃಷ್ಟ, ನಕಾರಾತ್ಮಕ, ಚರ್ಮ ರೋಗ, ಗ್ರಹಗಳ ದೌರ್ಬಲ್ಯ. ಬೇರೆಯವರ ಬಟ್ಟೆ ಪಾದರಕ್ಷೆ ಬಳಸಿದರೆ ಈ 4 ನಿಮಗೆ ಬರುತ್ತದೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿ. ಒಣ ಕೆಮ್ಮು ಮತ್ತು ಕಫ ತಕ್ಷಣ ಕಡಿಮೆಯಾಗಲು ಯಾವುದನ್ನು ಸೇರಿಸಬೇಕು? ಎ. ನಿಮ್ಮ ಆಯ್ಕೆ ಕಾಫಿ. ಬಿ. ಕಷಾಯ. ಸಿ. ಗ್ರೀನ್ ಟೀ. ಡಿ. ಶುಂಠಿ ಹಾಲು. ಟೈಮ್ ಔಟ್ ಆಗಿದೆ. ನಿಮ್ಮ ಉತ್ತರ ಶುಂಠಿ ಹಾಲು ಕುಡಿಯುವುದರಿಂದ ಕೆಮ್ಮು ಕಫ ತಕ್ಷಣ ಕಡಿಮೆಯಾಗಲು ಶುಂಠಿ ಹಾಲನ್ನು ಕುಡಿಯುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಪುರುಷರ ಕಿವಿಯನ್ನು ಚುಚ್ಚುವುದರಿಂದ ಏನಾಗುತ್ತದೆ ನೋಡೋಣ ಬನ್ನಿ. ಎ. ಬುದ್ಧಿ ಚುರುಕಿ. ಬಿ. ನೆನಪಿನ ಶಕ್ತಿ. ಸಿ. ವೀರ್ಯನು ಹೆಚ್ಚುತ್ತದೆ. ಡಿ. ಬಲ ಹೆಚ್ಚುತ್ತದೆ. ನಿಮ್ಮ ಆಯ್ಕೆ ಯಾವುದು ನೋಡೋಣ ಬನ್ನಿ ಈಗ. ವೀರ್ಯಾಣು ಹೆಚ್ಚುತ್ತದೆ. ಪುರುಷರ ಕಿವಿಯನ್ನು ಚುಚ್ಚುವುದರಿಂದ ವೀರ್ಯಾಣುಗಳ ಸಂಖ್ಯೆ ಹೆಚ್ಚುವುದರಿಂದ ಕಿವಿಯನ್ನು ಚುಚ್ಚುತ್ತಾರೆ ಎಂದು ನಂಬಿಕೆ ಇದೆ. ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು? ಎ. ಬೆಳಗ್ಗೆ. ಬಿ. ಮಧ್ಯಾಹ್ನ. ಸಿ. ಸಾಯಂಕಾಲ. ಡಿ. ರಾತ್ರಿ. ಟೈಮ್ ಔಟ್ ಆಗಿದೆ. ನಿಮ್ಮ ಉತ್ತರ ಬೆಳಗಿನ ಸಮಯದಲ್ಲಿ ಸ್ನಾನವನ್ನು ಸಮಯದಲ್ಲಿ ಮಾಡಬೇಕೆಂದು ವಿನಂತಿಸಲಾಗಿದೆ. ಹುಡುಗಿಯರಿಗಿಂತ ಹುಡುಗರಿಗೆ ಹೆಚ್ಚಿನ ನಿದ್ದೆಯ ಅವಶ್ಯಕತೆ ಕಾರಣವೇನು? ಎ. ಒತ್ತಡ, ಹೆಚ್ಚು ಕೆಲಸ. ಸಿ. ಕಡಿಮೆ ಶಕ್ತಿ. ಮೆದುಳಿನ ವಿಶ್ರಾಂತಿ. ನಿಮ್ಮ ಆಯ್ಕೆ ಯಾವುದು? ಮೆದುಳಿಗೆ ವಿಶ್ರಾಂತಿ ನೀಡಲು ಹುಡುಗಿಯರೇ ಹೆಚ್ಚಿನ ನಿದ್ದೆಯನ್ನು ಮಾಡುತ್ತಾರೆ. ಮೆದುಳಿನ ವಿಶ್ರಾಂತಿಗಾಗಿ ಅತಿ ಹೆಚ್ಚು ನಿದ್ದೆ. ನಾವು ಯಾರನ್ನು ಮದುವೆ ಆಗುವುದರಿಂದ ವಿಚ್ಛೇದನ ಅಪಾಯವು ಕಡಿಮೆ ಇರುತ್ತದೆ? ಎ. ಪ್ರೀತಿಸಿದವರನ್ನು, ಉತ್ತಮ ಸ್ನೇಹಿತರನ್ನು, ಹಿರಿಯರ ನಿಶ್ಚಯಿಸಿದರನ್ನು, ಶತ್ರುಗಳನ್ನು. ಉತ್ತಮ ಸ್ನೇಹಿತರನ್ನು ನಾವು ಮದುವೆ ಆಗುವುದರಿಂದ ವಿಚ್ಛೇದನ ಅಪಾಯವನ್ನು ಕಡಿಮೆ ಇರುತ್ತದೆ ಎಂದು ಉತ್ತಮ ಸ್ನೇಹಿತರನ್ನು ಮದುವೆ ಆಗಲು ಹೇಳಲಾಗಿದೆ ಈ ವಿಡಿಯೋದಲ್ಲಿ. ಮನುಷ್ಯ ಅಳುವುದರಿಂದ ಏನಾಗುತ್ತದೆ ನೋಡೋಣ ಬನ್ನಿ. ಎ. ಒತ್ತಡ ಕಡಿಮೆ. ಬಿ. ಮನಸ್ಸು ಹಗುರ. ಸಿ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಡಿ. ಬ್ಯಾಕ್ಟೀರಿಯಾ ನಾಶ. ಒತ್ತಡ ಕಡಿಮೆ, ಮನಸ್ಸು ಹಗುರ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬ್ಯಾಕ್ಟೀರಿಯಾ ನಾಶ. ಈ 4 ಆನ್ಸರ್ಗಳು ಕರೆಕ್ಟ್ ಆಗಿವೆ. ಪ್ರತಿದಿನ ಹಾಡು ಕೇಳುವುದರಿಂದ ಏನಾಗುತ್ತದೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಮನುಷ್ಯ ಸಂತೋಷಗೊಳ್ಳುತ್ತಾನೆ. ಬಿ. ನೆನಪಿನ ಶಕ್ತಿ ಹೆಚ್ಚುತ್ತದೆ. ಸಿ. ಖಿನ್ನತೆ ದೂರವಾಗುತ್ತದೆ. ಡಿ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಟೈಮ್ ಮುಗಿತು. ಈಗ ಆನ್ಸರ್ ಬರ್ತಾ ಇದೆ. ಮನಸ್ಸು ಸಂತೋಷಗೊಳ್ಳುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ, ಖಿನ್ನತೆ ದೂರವಾಗುತ್ತದೆ,
ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಪ್ರತಿದಿನ ಹಾಡು ಕೇಳುವುದರಿಂದ ಈ 4 ಬರ್ತವೆ. ತಂಗಳು ಅನ್ನವನ್ನು ತಿನ್ನುವುದರಿಂದ ಏನಾಗುತ್ತದೆ ನೋಡೋಣ ಬನ್ನಿ. ಹೊಟ್ಟೆ ಕೆಡುತ್ತದೆ. ಬಿ ಅಜೀರ್ಣ. ಸಿ ವಿಷಕಾರಿ. ಡಿ ಏನೂ ಆಗುವುದಿಲ್ಲ. ಟೈಮ್ ಔಟ್ ಆಗಿದೆ. ನಿಮ್ಮ ಆಯ್ಕೆ ವಿಷಕಾರಿ ಆಕ್ಕತಿ. ತಂಗಳು ಅನ್ನವನ್ನು ತಿನ್ನುವುದರಿಂದ ವಿಷಕಾರಿ ಅಂಶ ಬರುತ್ತದೆ ಎಂದು ಹೇಳಲಾಗಿದೆ.